30,000 ಇದೆ, ತಗೊಳ್ಳಿ. ಹೊಸ ಬಿಸ್ನೆಸ್ ಶುರು ಮಾಡಿ. ಬಾಸ್, ರಮ್ಯಾ ಇಲ್ಲಿದ್ದಾಳೆ. ಅವಳನ್ನ ಎತ್ತಾಕೊಂಡ್ ಬಾ. ನಾಳೆನೇ ಅವಳನ್ನ ಮದುವೆ ಮಾಡ್ಕೊಂಡ್ಬರ್ತೀನಿ. ಸ್ವಲ್ಪ ಫೋನ್ ಹಿಡ್ಕೋ, ಹಸುವಾಗ್ತಿದೆ, ಬಿಸ್ಕೆಟ್ ತಿನ್ ಮಾತಾಡ್ತೀನಿ. ಎಕ್ಸ್ಕ್ಯೂಸ್ ಮೀ, ನಾನು ಟಾಯ್ಲೆಟ್ಗೆ ಹೋಗಿ ಬರ್ತೀನಿ. ಏಯ್, ಬಿಸಾಕುವ ಬಿಸ್ಕೆಟ್ನ ಹಾಳಾದ್ ಯಾವತ್ತೂ ತಿಂತಾನೆ ಇರ್ತೀಯಲ್ಲ. ಅಣ್ಣ, ನೀನ್ ನನಗ್ ಬೇಕಾದ್ರೆ ಬೈ, ಈ ಬಿಸ್ಕೆಟ್ಗೇನಾದ್ರೂ ನೀನ್ ಬೈದ್ಯೋ ನನಗ್ ಕಂಪ್ಲೀಟ್ ಮೂಡ್ ಆಫ್ ಆಗ್ಬಿಡುತ್ತೆ. ರಮ್ಯಾ ಸಿಕ್ಕಿದಾಳಂತೆ, ನೀನೇ ಫೋನಲ್ಲಿ ಮಾತಾಡ ತಗೋ. ರಮ್ಯಾನ? ಹಲೋ, ಹೇಳಿ ಬಾಸ್. ಇವತ್ತೇ ಅವಳನ್ನ ಒದ್ದು ಹೇಳ್ಕೊಂಡ್ ಬಾ. ಅಯ್ಯೋ ಅಣ್ಣ, ಆ ದುಡ್ಡನ್ನ ಕಿತ್ಕೋ, ಇಲ್ಲ ಅಂದ್ರೆ ನಮ್ ಬಿಸ್ನೆಸ್ ಮಟಾಶು. ಅವ್ನು ಬಿಡ್ಬೇಡ ಅಣ್ಣ, ದುಡ್ಡು ಅಂದ್ರೆ ನಮ್ಮ ಹೊಟ್ಟೆಗೆ ತಣ್ಣೀರ್ ಬಟ್ಟೆ ಹಿಡ್ಕೋ. ಯಾವ್ದೋ ಗಾಡಿ, ಹೆಲ್ಪ್ ಕೇಳೋಣ. ಕೂತ್ಕೊಳ್ಳಿ, ಜಲ್ದಿ ಕೂತ್ಕೊಳ್ಳಿ ಮಾಡಿ ಪ್ಲೀಸ್. ರೈಟ್. ಅವ್ನ ಹಿಂದೆನೆ ಹೋಗಿ, ಜಲ್ದಿ ಬೇಗ. ತಪ್ಪಿಸ್ಕೊಂಡು ಹೋಗ್ತೀಯ, ಎಲ್ಲಿ ಹೋಗ್ತೀಯ? ಬಿಡ್ತೀವ ನಿನ್ನ, ಹೋಗಯ್ಯ. ರೀ, ಈ ಕಡೆ ಎಲ್ರು ಹೋಗ್ತಿದ್ದೀರಿ? ರೀ, ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ದೀರಾ? ಯಾರು ನೀವು? ಯಾರು ಇವರು? ಇಲ್ಲ ಯಾರೀ ಮಿಲಿಟರಿ? ಪೂಲನ್ ದೇವಿ ಇರ್ಬೇಕು. ಅವ್ಳು ಹೋಗ್ಬಿಟ್ಲು ಕಣ. ಇವ್ರು ಯಾರೋ? ಮಾತಾಡಿದ್ರೆ ಸುಟ್ಟಾಕ್ಬಿಡ್ತೀನಿ ನಿಮ್ಮನ್ನ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕಾಲದಿಂದ ನಾನು ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ತಾ ಇದ್ದೀನಿ. 1942 ಆದ್ರೂ ಇನ್ನೂ ಸ್ವಾತಂತ್ರ್ಯ ಬಂದಿಲ್ಲ. ಇಂಗ್ಲಿಷ್ ಅವ್ರನ್ನ ಅಟ್ಟೋದ್ಬಿಟ್ಟು ನಮ್ಮವ್ರನ್ನ ಅಟ್ಟಿಸ್ಕೊಂಡು ಹೋಗ್ತೀರಾ? ಇದು ಪಾರ್ಟಿ 2003. 60 ವರ್ಷ ಮುಂದೆ ಹೋದ್ರೆ ಅರ್ದು ಮಸಾಲೆ ಮಾಡ್ಬಿಡ್ತೀನಿ. ಎದ್ದೇಳಿ. ಗಾಂಧೀಜಿ ಜೈಲಿನಲ್ಲಿದ್ದಾರೆ ಗೊತ್ತಾ? ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಸಂಜಯ್ ಗಾಂಧಿ 3 ಗಾಂಧಿಗಳಿಗೂ ನಮ್ಮವ್ರು ಟಿಕೆಟ್ ಕೊಟ್ಬಿಟ್ರಲ್ಲ, ಇನ್ಯಾರು ಇರೋದು ಜೈಲಲ್ಲಿ? ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಭಾಗವಹಿಸ್ತೀರಾ ಇಲ್ಲ ಕೆಳಗೆ ಹೇಳ್ತೀರಾ? ಆಗೋದಲ್ವಾ? ಏನು ಚಳವಳಿ ಭಾಗವಹಿಸ್ತೀವಿ. ಹೇಳಿ. ಭಾರತ್ ಮಾತಾ ಕಿ ಜೈ. ವಂದೇ ಮಾತರಂ.
ವಂದೇ ಮಾತರಂ ಹಾಡ್ತೀಯಾರು? ನಾನಲ್ಲ, ನಾನು ಅಲ್ಲ. ಎ ಆರ್ ರೆಹಮಾನ್. ಹಾಡಿ. ಏ ಮಾತು ಮೆಲ್ಗಳು. ನೀವು ಜರ್ಮನಿಗೆ ಹೋಗ್ಬಿಡಿ. ಜರ್ಮನಿಗ? ಹೌದು, ಅಲ್ಲಿ ನಿಮ್ಗೆ ಹಿಟ್ಲರ್ ಸಿಗ್ತಾನೆ. ಹಿಟ್ಲರ? ಅವನ್ ನಿಮ್ಗೆ ಬಂದೂಕುಗಳು ಕೊಡ್ತಾನೆ. ಅದನ್ನ ತಗೊಂಡು ಜಪಾನ್ ಹೋಗ್ಬಿಡಿ. ಜಪಾನ್ಗ? ಅಲ್ಲಿ ಸುಭಾಷ್ ಚಂದ್ರ ಬೋಸ್ ಇದ್ದಾರೆ. ಇನ್ನೂ ಇದಾರಾ? ಹೌದು, ಅವ್ರಿಗೆ ಗನ್ ಕೊಟ್ಬಿಟ್ಟು ವಾಪಸ್ ಬಂದ್ಬಿಡಿ. ಕಾಲಲ್ಲೇ ನಡ್ಕೊಂಡು ಹೋಗ್ಬೇಕು, ಕಾಲಲ್ಲೇ ನಡ್ಕೊಂಡು ಬಂದ್ಬಿಡ್ಬೇಕು. ಜಪಾನಿಗೆ ಕಾಲಲ್ಲೇ ಹೋಗ್ಬೇಕು, ಹೌದು. ಕೈಯಲ್ಲ, ಗೊತ್ತಾಯ್ತಲ್ಲ ಲೂಸು. ಓಕೆ. ನಿಮ್ಮೊಬ್ಬರಿಗೆ ಎಲ್ಲ ಅರ್ಥ ಆಗೋದು. ಶಬಾಷ್. ಸುಭಾಷ್ ಚಂದ್ರ ಬೋಸ್. ಸ್ವದೇಶಿ ಚಳವಳಿ ನಡೀತಾ ಇದೆ. ನಾವೆಲ್ಲ ಸ್ವದೇಶಿ ವಸ್ತ್ರಗಳು ಉಪಯೋಗಿಸಬೇಕು, ವಿದೇಶಿ ವಸ್ತ್ರಗಳು ಉಪಯೋಗಿಸಬಾರದು. ಬಿಚ್ಚಿ. ಬಿಚ್ಚಿ. ಇಲ್ವಾ? ಆಗೋದಲ್ವಾ? ಏನು? ಬಿಚ್ಚಿ. ಹೇಳಿ. ಹೋಗು ಹೋಗು. ಇಂಡಿಯಾ ಬಿಟ್ಟು ಹೋಗು. ವಿದೇಶಿಯರಿಗೆ, ಆಂಗ್ಲರಿಗೆ, ವಿದೇಶಿಯರಿಗೆ, ಧಿಕ್ಕಾರ. ಆಂಗ್ಲರಿಗೆ, ಧಿಕ್ಕಾರ. ವಿದೇಶಿ. ಅಯ್ಯೋ, ಇದು ಸ್ವದೇಶಿದು. ಹೌದಾ? ಹೌದು, ಇದೆಲ್ಲ ಸ್ವದೇಶಿ. ಗಾಂಧಿ ಕೊಡಿ ಚಕ್ರದಲ್ಲಿ ನಾವೇ ನೈದಿದ್ದು. ಹಾಗಿದ್ರೆ ಇರ್ಲಿ, ಅಯ್ಯೋ, ಬದುಕ್ತೆ ಬಡ್ಜೀವ. ಬನ್ನಿ. ಬದುಕೊಂಡ್ವಿ ಕಣ. ಇದೇನಾದ್ರೂ ನೈಲಾಂಡ್ ಆಗಿದ್ದೀರಾ ಎಲ್ಲ ಉಳಿದು ರೋಸ್ಟ್ ಮಾಡ್ತೀರಿ? ಮಾರ್ಚ್ ಪಾಸ್ ಮಾಡಿ. ಇದೊಂದು ಬಾಕಿ ಇತ್ತು. About our left, left, right, left, right, left, right. About our left, right, left, right, left, right, left. About our right, right, left, right. About our left. ದೇಶದ್ರೋಹಿಗಳ, ದೇಶದ್ರೋಹಿಗಳ. ಬರೀ ಸುಮ್ಮನೆ ಆಗ್ಬಿಟ್ಟಿರಿ. ಏಯ್, ವಿದೇಶಿ ಚಟಿ ಬಿಡೋದಿಲ್ಲ ನಾನು, ಬಿಡೋದಿಲ್ಲ. ಸರ್, ನಾವು ರಕ್ಷಣೆ ಕೊಡಿ ಸರ್. ಇವಾಗ ಬಂದ್ಬಿಟ್ಲು ಸರ್. ಅವಳಿಗೆ ನನ್ನ ಚಡ್ಡಿ ಮೇಲೆ ಕಂಡು ಸರ್. ಕಾಪಾಡಿ ಸರ್. ಬಂದ್ಬಿಟ್ಲು ಸರ್. ಏಯ್, ಬಂದ್ಲು ಸರ್. ಕಾಕ್ಬಿಡ್ತೀನಿ. ಎಲ್ಲಿ ವಿದೇಶಿ ಚಟ್ಟು? ಎಲ್ಲಿ? ಬಿಚ್ಚು, ಬಿಚ್ಚು, ಬಿಚ್ಚು. ಆಹಾ, ವಿದೇಶಿ ವಸ್ತ್ರ, ವಿದೇಶಿ ವಸ್ತ್ರ ಬೇಡ ನಮ್ಗೆ, ಸ್ವದೇಶಿ ವಸ್ತ್ರ ಬೇಕು. ಅಯ್ಯಯ್ಯೋ. ಹೊಸ ಲುಂಗಿ. ಅಯ್ಯೋ, ಹೊಸ ಲುಂಗಿ. ಬಹಳ ಮುಖ್ಯ. ಹೊಸ ಲುಂಗಿನ ಹಳೆ ಲುಂಗಿನ ಯಾರು ಕೇಳಿದ್ರು? ಇಳ್ಸ ಕೆಳಗಡೆ ಓಪನ್ ಶೋ ಎಲ್ಲ ಫ್ರೀ ಆಗಿ ನೋಡ್ತಾರೆ. ನೋಡಲ್ಲಿ ರಾಣಿ. ಸರ್, ಎಸ್, ಶಿ ಇಸ್ ಮೈ ವೈಫ್. ಮತ್ತೆ ಸುಭಾಷ್ ಚಂದ್ರ ಬೋಸ್? ನಿಮ್ಮ ಅದೃಷ್ಟ ಚೆನ್ನಾಗಿತ್ತು. ಅವಳು ಒಂದೊಂದ್ಸಾರಿ ಕಿತ್ತೂರು ಚೆನ್ನಮ್ಮ ಆಗ್ಬಿಡ್ತಾಳೆ, ಒನಕೆ ಓಬವ್ವ ಆಗ್ಬಿಡ್ತಾಳೆ. ಆಗ ಒನಕೆ ತಗೊಂಡೇ ಬಡಿತಾಳೆ. ಬನ್ನಿ ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ತಲೆಗೆ ಪೆಟ್ಟು ಬಿದ್ದಾಗ ಹಾಗಾಡ್ತಾಳಷ್ಟೇ. ನನ್ನ ಹೆಂಡತಿ ಎಲ್ರ ಹಾಗೆ ನಾರ್ಮಲ್ ಆಗೇ ಇದ್ದಾಳೆ. ಬಹಳ ವರ್ಷಗಳ ನಂತರ ಗರ್ಭಿಣಿ ಆದ್ಲು. ಅವಳಿಗೆ 5ನೇ ತಿಂಗಳು ತುಂಬಿದಾಗ ಆನಂದಕ್ಕೆ ಪಾರವೇ ಇರ್ಲಿಲ್ಲ. ತನಗೊಬ್ಬ ದೇಶ ಕಾಯೋ ವೀರ ಹುಟ್ಲಿ ಅಂತ ಆ ದೇವ್ರ ಹತ್ರ ಯಾವಾಗ್ಲೂ ಬೇಡ್ಕೋತಾ ಇದ್ಲು. ತಾನ್ ತಾಯಿಯಾಗೋ ಸಂತೋಷದಲ್ಲಿ ಕುಣಿದಾಡ್ಬಿಟ್ಲು. ಸರ್, ಗರ್ಭಿಣಿ ಹೆಂಗಸರು ಕುಣಿಬಾರ್ದಲ್ವಾ ಸರ್? ಬಹುಶಃ ಅದೇ ಕಾರಣ ಇರಬಹುದು. ಬಾಣಂತಿ ಸನ್ನಿ ಅಂತಾರಲ್ಲ, ಅದು. ಅಲ್ಲಿಂದ ಅವಳ ತಲೆ ಬರೀ ಸ್ವಾತಂತ್ರ್ಯ ಹೋರಾಟಗಾರರ ಮೇಲೆ ಇತ್ತು. ತಲೆಗೆ ಪೆಟ್ಟು ಬಿದ್ದಾಗ ವೈಲ್ಡ್ ಆಗ್ತಾಳೆ, ಮತ್ತೊಂದ್ಸರಿ ಪೆಟ್ಟು ಬಿದ್ದಾಗ ಮೈಲ್ಡ್ ಆಗ್ತಾಳೆ. ಪಾಪ ಪಾಪ. ಅಯ್ಯೋ, ಅದಾಗಿಲ್ಲ ಅಂತಾನೆ ಅವ್ರಿಗೆ ಚಿಂತೆ. ಸುಮ್ಮನೆ ಕೂತ್ಕೊಳ್ಳ. ರೀ, ಉರ್ಮಿ ಬಾ. ಆರ್ತಿ ತಗೊಳ್ಳಿ. ನೀವೆಲ್ಲ ಯಾರು? ಸಲಾಂ ಸಲಾಂ. ಅರಬಿತ ಬಂದ್ರ ನೀವು? ಅಲ್ಲ, ದುಬೈ. ಮುಚ್ಚಬಾಯಿ, ನಾವ್ ಇಲ್ಲಿಯವರೇ, ದೇವರಣ ಇಂಡಿಯನ್ಸ್. ಇವರೆಲ್ಲ ನನ್ನ ಸ್ನೇಹಿತರು. ಓ, ಆರ್ತಿ ತಗೊಳ್ಳಿ. ಪ್ರಸಾದ. ಕಾಫಿ? ಕಾಫಿ ಎಲ್ಲ ವಿದೇಶಿಯವ್ರು ಕುಡಿಯೋದು, ನಾವು ಇಂಡಿಯನ್ಸ್ ಓನ್ಲಿ ಮಜ್ಜಿಗೆ. ಅಯ್ಯಯ್ಯೋ, ಇದು ನಮ್ಮ ಮನೆ ಕಾಫಿ, ಸ್ಪೆಷಲ್ ಫಿಲ್ಟರ್ ಕಾಫಿ. ಉರ್ಮಿ, ಕಾಫಿ ಯಾಕೆ? ಇವರೆಲ್ಲ ಇಲ್ಲೇ ಊಟ ಮಾಡ್ತಾರೆ, ಬಿಸಿ ಬಿಸಿಯಾಗಿ ಅಡಿಗೆ ಮಾಡ್ತಾರೆ. ಹೌದು ಹೌದು. ನೀವು ಸ್ವಲ್ಪ ತಗೊಳ್ಳಿ. ತಗೊಂಡಲ್ಲ? ಅಯ್ಯೋ, ಇನ್ನು ಸ್ವಲ್ಪ, ಇನ್ನು ಸ್ವಲ್ಪ. ಅಯ್ಯೋ ಅಯ್ಯೋ ಅಯ್ಯೋ, ನಿಧಾನ ನಿಧಾನ. ನೀರು ಕುಡಿ. ನಿಧಾನ ನಿಧಾನ. ಬೇಗ ಬೇಗ ತಿನ್ನಲ್ಲ, ಅದಕ್ಕೆ ನತ್ತತ್ ಬಿಡ್ತು. ನಿಧಾನವಾಗಿ ತಿನ್ನಪ್ಪ, ಏನು ಅವಸರ ಪಡಬೇಡ. ಒಳ್ಳೆ ಹೆಂಗ್ಸುಗಳು. ದೇವ್ರ ಎಂತ ಕ್ರೂರಿ, ಇಂಥವ್ರಿಗೆ ಅಂತ ಶಿಕ್ಷಣ. ತುಂಬಾ ದಿನ ಆಗಿತ್ತು ಈ ತರ ತಿಂದು. ಅಯ್ಯೋ ಪಾಪ. ತಗೋ.
ತಿನ್ನಪ್ಪ. ನೀವೆಲ್ಲ ಯಾವಾಗ ಬೇಕಾದ್ರೂ ಮನೆಗ್ ಬರ್ಬೋದು, ಊಟ ಮಾಡ್ಬೋದು. ಇದು ನಿಮ್ಮನೆ ಅಂತ ತಿಳ್ಕೊಳ್ಳಿ, ಏನ್ ಸಹಾಯ ಬೇಕಾದ್ರೂ ಕೇಳಿ. ಹೌದು, ನೀವೆಲ್ಲ ಏನ್ ಕೆಲಸ ಮಾಡ್ತಾ ಇದ್ದೀರಾ? ನಾವು ಸರ್ಕಸ್ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ವಿ. ನಮ್ ಬ್ಯಾಡ್ ಲಕ್ಕು ಕಂಪ್ನಿ ಕ್ಲೋಸ್ ಆಗೋಯ್ತು. ಅಯ್ಯಯ್ಯೋ. ಸರಿ, ಹಂಗೆ ನಾವು ಈಗ ನಲ್ಲಿ ಕೆಲಸ ಮ್ಯೂಸಿಕ್ ಗೀಸಿಕ್ ನಡೀತಾ ಇದೆ. ಮ್ಯೂಸಿಕ್? ಹೌದಾ? ಅಯ್ಯಯ್ಯೋ, ಮ್ಯೂಸಿಕ್ ಅಂದ್ರೆ ನನಗೆ ತುಂಬಾ ಇಷ್ಟ ರೀ. ನನ್ ಫೇವರೇಟ್ ಸಾಂಗ್ ಯಾವ್ದು ಗೊತ್ತಾ? ಒಂದೇ ಮಾತ್ರಮ್ಮ. ಅದಲ್ಲ ರೀ, ಹೇಳಿ. ಫೇವರೇಟ್ ಹಾಡು? ಅಯ್ಯೋ, ಬಾರೆ ರಾಜಕುಮಾರಿ ಹೋಗೋಣ ಜಂಬೂ ಸವಾರಿ ನಮ್ಮ ಹಳೆಯ ಸುಡರಲ್ಲಿ ಬಾರೋ ರಾಜಕುಮಾರ. ಅಯ್ಯೋ. हाँ सलाम अबू भाई, हम नकुल बोल रहे हैं इंडिया से। भाई हमारे पूरे प्लान सक्सेस हो गए भाई। इस मंदिर को भी हमने बम से उड़ा दिया है भाई। हम तो पार्लियामेंट तक पहुंच चुके हैं, आप फिक्र मत कीजिए। और भाई वो जो पैसा आपने भेजा था ना, हमने पूरे पार्टी वालों को दे दिया है। हाँ भाई, हमारा जो नेक्स्ट बम उड़ेगा ना बेंगलुरु में। हाँ, वालेकुम सलाम भाई, वालेकुम सलाम। ಈ ಪ್ರಕಾಶ ಬೇರೆ ದುಡ್ಡು ಕೊಡ್ತಾ ಇಲ್ಲ, ಇವನ್ ಬೇರೆ ಅವಾಗ ಫೋನ್ ಮಾಡ್ತಾನೆ. ಏನು ರಮ್ಯಾ ಸಿಕ್ಕುದ್ಲೇನಾ? ಇನ್ನೂ ಇಲ್ಲ ಬಾಸ್, 3 ದಿವಸ ಟೈಮ್ ಕೊಡಿ, ಹುಡುಕ್ಬಿಡ್ತೀವಿ. ಫೋಟೋ ಹಿಡ್ಕೊಳ್ಳ. ಮಗನೇ ಬರೇಲಿ. ರಮ್ಯಾ ಆಕಾಶದಲ್ಲಿ ಪಾತಾಳದಲ್ಲಿ ಹೋಗಿ ಹುಡ್ಕೊಂಬ, ಹೋಗು. ನಾನು ಇದನ್ನ ವಾಯ್ಸ್ ತರ ಇದೆಯಲ್ಲ, ನಿಲ್ಸಿ. ಗುಡ್ ಮಾರ್ನಿಂಗ್. ಏನಿದು ಗಲಾಟೆ? ಏನಿಲ್ಲ ಮೇಡಮ್, ಇವರೆಲ್ಲ ಸೇರ್ಕೊಂಡು ಇವ್ರ ಮನೆದು 1 ಲಕ್ಷ ರೂಪಾಯಿ ಪ್ರಾಪರ್ಟಿ ಲಾಸ್ ಮಾಡಿದ್ದಾರೆ. ಅದನ್ನ ಸೆಟ್ಲ್ ಮಾಡೋವರೆಗೂ ಈ ಅಂಗಡಿನ ಓಪನ್ ಮಾಡಬಾರ್ದು ಅಂತ ಕೋರ್ಟ್ ಆರ್ಡರ್ ಇದೆ. ಅಂಗಡಿನ ಬಿಟ್ಕೊಡಕ್ ಹೇಳಿ, ಕೆಲಸ ಮಾಡಿ ಹೇಗಾರು ತೀರ್ಸ್ಬಿಡ್ತೀವಿ. 1 minute ಸರ್. ತಗೊಳ್ಳಿ. ನೀವ್ ಯಾಕಿದನ? ನಾವು ನೋ ಪ್ರಾಬ್ಲಮ್, ನಿಮ್ಮ ಮರ್ಯಾದೆ ಮುಖ್ಯ. ತಗೊಳ್ಳಿ ಸರ್. ಇನ್ನು ಬೇಕಾ? ಮೇಡಮ್ ಮೇಡಮ್ ಇರ್ಲಿ ಮೇಡಮ್, ಇದೇ 1 ಲಕ್ಷ ರೂಪಾಯಿ ಬಾಳತ್ತೆ. ಭರತ್ ಸರ್, ಇವ್ರದ್ದು ಕೀಸ್ ಹ್ಯಾಂಡ್ ಓವರ್ ಮಾಡು. ತಗೊಳ್ಳಿ ಮೇಡಮ್. ಥ್ಯಾಂಕ್ ಯು ಸರ್. ನಾವೇನ್ ಬರ್ತೀವಿ. ಸರ್, ಇನ್ನೊಂದು ವಿಷಯ, ಈ ನನ್ನ ಮಗ ನಮ್ಮ ಹುಡುಗಿ ಮೇಲೆ ಕಣ್ಣಾಕ್ಬಾರ್ದು. ಅದೆಲ್ಲ ಸಪರೇಟ್ ಕೇಸು, ಅದನ್ನ ಆಮೇಲೆ ವಿಚಾರಿಸ್ಕೊತೀನಿ. ನಡಿಯ ನೀನು. ನಮಸ್ಕಾರ ಮೇಡಮ್. ಬರ್ತೀವಿ ಮೇಡಮ್. ಕೀ ತಗೊಳ್ಳಿ. ನೀವ್ ಯಾಕೆ ಕೊಡಕ್ ಹೋದ್ರಿ? ಏನ್ ಪರವಾಗಿಲ್ಲ, ಮೊದಲು ಅಂಗಡಿ ತೆಗಿರಿ, ಬಿಸಿನೆಸ್ ಶುರು ಮಾಡಿ. ಬೇಡ ಬೇಡ ಕೂತ್ಕೊಳ್ಳಕ್ಕ? ಬೇಡ ನಾನಿ. ಪ್ಲೀಸ್ ಕೂತ್ಕೊಳ್ಳಕ್ಕ. ಬೇಡ, ಯಾಕೋ ಬಾಂಬ್ ಇದೆಯೇನೋ? ಇಲ್ಲ ಗಲೀಜಿದೆ. ಯಾಕೆ ಫಾರ್ಮಾಲಿಟೀಸ್ ಎಲ್ಲ? ಗೌರವನ. ಸರಿಯಾದ ಸಮಯಕ್ಕೆ ನಮ್ ಪಾಲಕ್ ದೇವ್ರ ತರ ಬಂದ್ರಿ. ಅಯ್ಯೋ, ಏನ್ ನಾನಿ, ಯಾಕೆ ಕಣ್ಣಲ್ಲಿ ನೀರು? ನಿಮ್ ಋಣ ಹ್ಯಾಕ್ ತೀರ್ಸೋದು ಅಂತ ಯೋಚನೆ ಮಾಡ್ತಾ ಇದ್ದೀನಕ್ಕ. ಯಾವ ಜನ್ಮದ ಸಂಬಂಧನೋ ಏನೋ, ನಿಮ್ ಬಳೆ ಕೊಟ್ಟು ನಮ್ ಮಾನ ಕಾಪಾಡಿದ್ರಿ. ನಾವ್ ಹೇಗಾದ್ರೂ ಮಾಡಿ ದುಡ್ದು ನಿಮ್ ಬಳೆ ವಾಪಸ್ ತಂದ್ಕೊಡ್ತೀವಕ್ಕ. ಎಲ್ಲ ಬರುತ್ತೆ, ದೇವರು ಯಾವತ್ತೂ ಒಳ್ಳೆಯವರನ್ನ ಕೈ ಬಿಡೋದಿಲ್ಲ. ಹಾಯ್. ಹಾಯ್. ಓಹೋ, ಬೇಕ್ರಿ ಬಂತ. ಯಾರಿ ಹುಡುಗಿ? ನಿನ್ ಹೆಸರೇನಮ್ಮ? ಕಪಿ. ಕಾಪಿನಾ? ಕಪಿಲ. ಕಾಪಿಲಾನ? ಕಾಫಿ ತಗೊಳ್ಳಿ. ಥ್ಯಾಂಕ್ ಯು ಮಾ. ಇದು ಯಾರು? ಏನು ಬಂದ್ ತಂದಿದ್ಯಾ? ಇಲ್ಲ ನಾನಿ, ಇವತ್ತು ನಂದಿನಿ ಬರ್ತ್ಡೇ ಅಲ್ಲ, ಅದಕ್ಕೆ ಕೇಕ್ ತಂದಿದ್ದೀನಿ. ಅಯ್ಯೋ ಜಾಣ ಮರಿ. ನಂದು ನಿಂದಲ್ಲ ಕಣೋ, ನಂದು ಇದು. ಸುಮ್ಕಿರಲ್ಲ. ನಂದು ನಿಂದು ಬರ್ತ್ಡೇ. ಹ್ಯಾಪಿ ಬರ್ತ್ಡೇ ಟು ಯು. ಯಾರದು ನಂದು? ನಂದು. ಸುಮ್ಕಿರ. ಎಲ್ಲಿದ್ದಾಳೆ? ಹಾಸ್ಟೆಲ್ ಇದ್ದಾಳೆ. ಏನಾಯ್ತು? ಅವಳು ಅಲ್ಲಿದ್ದಾಳೆ, ನಾನು ಇಲ್ಲಿದ್ದೀನಿ. ಅಲ್ಲೊಬ್ಳು ಮಧ್ಯದಲ್ಲಿ ವಿಲ್ಲನ್ ಇದ್ದಾಳೆ. ಅವಳನ್ನ ಹೊರಗಡೆ ಬಿಡ್ತಾ ಇಲ್ಲ, ನನ್ನ ಒಳಗಡೆ ಬಿಡ್ತಾ ಇಲ್ಲ. ಯಾಕೆ? ನಮ್ಮಿಬ್ಬರ ಮಧ್ಯೆ ದೊಡ್ಡ ವಿಲ್ಲನ್ ಆಗ್ಬಿಡ್ತಾಳೆ ಅವಳು. ಯಾರವಳು? ಲೇಡಿ ವಾರ್ಡನ್. ಅಯ್ಯೋ, ಯಾವಾಗ್ಲೂ ಲವ್ ಅಂದ್ರೆ ವಿಲ್ಲನ್ಸ್ ಇರ್ತಾರೆ. ನನಗೂ ಹಾಗೆ ಆಯ್ತು. ಯೋಚನೆ ಮಾಡ್ಬೇಡಿ, ವಿಲ್ಲನ್ ಗೆದ್ ಬಿಟ್ಟು ಲವ್ ಮಾಡ್ಬೇಕು, ಅದೇ ರಿಯಲ್ ಲವ್. ನಾವೆಲ್ಲ ಅಲ್ಲಿ ಹೋಗೋಣ, ದಾರಿ ಕರ್ಕೊಂಡು ಹೋಗ್ತೀನಿ. ಇಲ್ಲೇ ನಿಂತಿದ್ದಾಳೆ ಇವಳು. ನಮಸ್ಕಾರ ನಮಸ್ಕಾರ. ಸಾರಿ ನಾನಿ. ಮಂದಿನಿ ಎಲ್ಲ ಕಾಣಿಸ್ತಾ ಇದೆ. ಒಂದ್ ಸ್ವಲ್ಪ ದಾರಿ ತೋರ್ಸು ಬನ್ನಿ. ಕರ್ಕೊಂಡೋಗಿಪ್ಪ ನಾನು. ಇಲ್ಲಿದ್ದಾಳೆ. ಆಹಾ, ಸೂಪರ್ ಆಗಿದೆ. ಆದ್ರೆ ನನಗೆ ಚೆನ್ನಾಗಿ ಕಾಣೋದಿಲ್ಲಮ್ಮ. ಬಾಮಾ ಬಾಮಾ. ನಾವು ಲಕ್ಕಿ ಅಪ್ಪ, ಲಕ್ಕಿ ಲಕ್ಕಿ. ಪ್ರೀತಿಗೆ ಕಣ್ಣಿಲ್ಲ,
ನನ್ನ ಪ್ರೀತಿಗೆ ಒಂದ್ ಕಣ್ಣಿಲ್ಲ. ಏಯ್ ನೀರ್ ಸುರಿತಾ ಇದೆ, ಟ್ಯಾಂಕ್ ಖಾಲಿ ಯಾಕೆ ಮುಂಚೆ ಕ್ಲೋಸ್ ಮಾಡು. ನೀನ್ ಒಳಗೋಗಿ ವಾಲ್ವ್ ಓಪನ್ ಮಾಡ. ಬಾರ ಈಚೆ ಹೇಳಲ್ಲ. ದುಡ್ಡು ಕೊಟ್ಟ ತಪ್ಪಿಸ್ಕೊಂಡು ಹೋಗ್ತೀಯ, ತಪ್ಪಿಸ್ಕೊಂಡು ಹೋಗ್ತೀನಲ್ಲ. ಇವತ್ತು ಎತ್ತ ದುಡ್ಡು ನೋಡೋಣ. ನಮ್ ಜೊತೆ ಫ್ರೆಂಡ್ಶಿಪ್ ಬೇರೆ, ಬಿಸ್ನೆಸ್ ಬೇರೆ. ಈ ನಕ್ಕು ಅಂದ್ರೆ ಏನ್ ತಗೊಂಡಿದ್ಯಾ ನೀನು? ಪ್ರಾಣ ಕೊಡ್ತೀಯಾ ಇಲ್ಲ ಹಣ ಕೊಡ್ತೀಯಾ? ಎರಡರಲ್ಲಿ ನೀನೇ ಡಿಸೈಡ್ ಮಾಡು. ಬಿಸ್ಕೆಟ್ ಕೊಡು. ಏನೋ ಮುಖ ನೋಡ್ತೀಯ? ಹತ್ತು ಗಾಡಿ. ಮಕ್ಕಳ ಸುತ್ತಕಾಯಿ ಚಚ್ಚಾಕ್ಬಿಡ್ತೀನಿ. ಪ್ರಕಾಶ್ ಸರ್, ಅವ್ರು ಯಾಕೆ ಸರ್ ನಿಮ್ಮನ್ನು ಹೊಡೆದ್ರು? ನಾನು ಅವ್ರ ಹತ್ರ ತುಂಬಾ ಸಾಲ ಮಾಡ್ಬಿಟ್ಟಿದ್ದೆ. ಅಯ್ಯೋ, ಅಂತವ್ರ ಹತ್ರ ಯಾಕೆ ಸರ್ ಸಾಲ ಮಾಡ್ತೀರಾ? ಅಣ್ಣ ತಗೊಳ್ಳೋಣ. ನಾನು ಯಾತಕ್ಕೆ ಸಾಲ ಮಾಡಿದೆ ಅಂತಂದ್ರೆ, ನಾನು ಅವತ್ತೇ ನಿಮಗೆಲ್ಲ ಹೇಳ್ದ ಹಾಗೆ ನನ್ನ ಹೆಂಡತಿ ಆರೋಗ್ಯ ಸುಧಾರಿಸೋಕೆ ನಾನು ಫಾರಿನ್ನಿಂದ ಬಹಳಷ್ಟು ಔಷಧಿಗಳನ್ನ ತರಿಸ್ಬೇಕಾಯ್ತು. ಅವಳು ಚಿಂತೆಯಲ್ಲೇ ನಮ್ಮ ಬಿಸ್ನೆಸ್ ಕಡೆ ಗಮನ ಹರಿಸೋಕೆ ಆಗ್ಲಿಲ್ಲ. ಹಾಗಾಗಿ ನನಗೆ ಬಿಸ್ನೆಸ್ನಲ್ಲಿ ತುಂಬಾ ಲಾಸ್ ಆಗೋಯ್ತು. ಅವಳನ್ನ ಅಮೆರಿಕ ಕರ್ಕೊಂಡು ಹೋಗಿ ಆಪರೇಷನ್ ಮಾಡಿಸೋವರೆಗೂ ಅವಳು ಸರಿ ಹೋಗಲ್ಲ. ಅಯ್ಯೋ ಪಾಪ. ಎಷ್ಟು ಸಾಲ ಅಂತ ಹೇಳಿ ಸರ್, ನಾವು ತೀರಿಸ್ತೀವಿ. 3 ಕೋಟಿ. 3 ಕೋಟಿ ಅಂದ್ರೆ ಎಷ್ಟು ಸೊನ್ನೆ ಇರ್ತಾನೆ ಅದ್ರೊಳಗೆ? ಎಷ್ಟು ಸೊನ್ನೆ ಅಂತ ಹೇಳೋದು? ನಮ್ಮ ಜೀವನನೇ ಸೊನ್ನೆ ಆಗಿದೆ. ನಿಮಗೆ ಸಹಾಯ ಮಾಡಕ್ ಯಾರೂ ಇಲ್ವಾ ಸರ್? ಇದಾರೆ. ಯಾರು ಸರ್? ಅವಳ ತಂದೆ ಕೋಟ್ಯಾಧಿಪತಿ ವಿಜಯ್ ಪಾಲ್ ಅಂತ. ಮತ್ತ ಅವ್ರ ಹತ್ರನೇ ಕೇಳೋದಲ್ಲ ಸರ್? ಅವ್ರಲ್ದೆ ಇನ್ ಯಾರು ಹೆಲ್ಪ್ ಮಾಡ್ಬೇಕು? ಹೌದೌದು. ಇಲ್ಲ, ಅವ್ರು ಖಂಡಿತ ಸಹಾಯ ಮಾಡೋದಿಲ್ಲ. ಅವ್ರ ಅಪ್ಪನ ಇಷ್ಟಕ್ಕೆ ವಿರುದ್ಧವಾಗಿ ನಾವಿಬ್ರು ಲವ್ ಮಾಡಿ ಮದ್ವೆ ಆದ್ವಿ. ನಿನಗೆ ಎಷ್ಟು ಬೇಕಾದ್ರೂ ಹಣ ಕೊಡ್ತೀನಿ, ನನ್ನ ಮಗಳನ್ನ ಮರ್ತು ಬಿಡು ಅಂತ ಹೇಳಿದ್ರು. ನಾನು ಅದಕ್ಕೆ ಒಪ್ಲಿಲ್ಲ. ಈಗ ಡಾಕ್ಟರ್ ಬೇರೆ ಅವಳ ಜೀವಕ್ಕೆ ಅಪಾಯ ಇದೆ ಅಂತ ಹೇಳಿದ್ದಾರೆ. ಅವಳಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅವಳು ಬದುಕೋದೇ ಇಲ್ಲ ಅಂತ ಹೇಳ್ತಿದ್ದಾರೆ. ಅದಕ್ಕಾಗಿ ನೀವೊಂದು ಸಣ್ಣ ನಾಟಕ ಆಡ್ಬೇಕು ಸರ್. ಅಕ್ಕನ ಕಾಯಿಲೆ ವಾಸಿ ಆಗ್ಬೇಕು, ನಿಮ್ಮ ಕಷ್ಟನೂ ದೂರ ಆಗ್ಬೇಕು. ಅದಕ್ಕೆ ನಾವೇನ್ ಮಾಡ್ಬೇಕು ಅಂತ ಹೇಳಿ ಸರ್. ಹಾ ಹೇಳಿ ಸರ್, ಏನ್ ಬೇಕಾದ್ರೂ ಮಾಡ್ತೀವಿ ಸರ್. ನನ್ನ ಹೆಂಡತಿನ ಕಿಡ್ನಾಪ್ ಮಾಡ್ಬೇಕು. ನಮ್ಮ ಅಕ್ಕನ ನಾವೇ ಕಿಡ್ನಾಪ್ ಮಾಡೋದ? ಎಲ್ಲಾದ್ರೂ ಉಂಟ ಏನ್ ಸರ್ ನೀವು? ಕಿಡ್ನಾಪ್ ಅಂದ್ರೆ ಒಂದು ಸಣ್ಣ ನಾಟಕ ಅಷ್ಟೇ. ತನ್ನ ಮಗಳು ತೊಂದರೆಲಿದ್ದಾಳೆ ಅಂತ ಗೊತ್ತಾದ್ರೆ ಅವರಪ್ಪ ಎಷ್ಟು ಕೋಟಿ ಹಣ ಬೇಕಾದ್ರೂ ಕೊಡ್ತಾರೆ. ಮಗಳು ಅಂದ್ರೆ ಪ್ರಾಣ ಅವ್ರಿಗೆ. ಅದರಿಂದ ನಿಮ್ಮ ಅಕ್ಕನಿಗೆ ಆಪರೇಷನ್ ಮಾಡಿಸಿದ್ರೆ ಅವಳು ಜೀವನದಲ್ಲಿ ಸುಧಾರಣೆ ಕಾಣಬಹುದು. ನನಗೂ ನೆಮ್ಮದಿ ಸಿಗುತ್ತೆ. ನಾನು ಜೀವನದಲ್ಲಿ ಹೊಸ ದಾರಿ ಕಾಣ್ತೀನಿ. ನೀವು ನನಗೆ ಸಹಾಯ ಮಾಡಿದ್ರೆ ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯೋದಿಲ್ಲ. ಹಾಗಾದ್ರೆ ನಮ್ಮಿಬ್ಬರಿಗೂ ನೀವು ಸ್ವಲ್ಪ ವಿಷ ಕೊಟ್ಬಿಡಿ. ಹಾಗಲ್ಲ ಸರ್, ಒಂದು ಒಳ್ಳೆ ಸಂಸಾರಕ್ಕೆ ಹೆಲ್ಪ್ ಮಾಡೋದು ತಪ್ಪಲ್ಲ ಕಣೋ. ಹೌದು ಕಣ, ಅವ್ರ ಮನೆ ಉಪ್ಪು ತಿಂದಿದೀವಿ, ಇಷ್ಟೂ ಮಾಡ್ಲಿಲ್ಲ ಅಂದ್ರೆ ಹೇಗೋ? ಅವ್ರು ಚಿನ್ನದ ಬಳೆನೆಲ್ಲ ಕೊಟ್ರು, ಅವ್ರ ಪ್ರಾಣಕ್ಕೆ ಹೌದೌದು. ಅಪಾಯ ಅಂದ್ರೆ ನಾವು ಉಳಿಸ್ಲೇಬೇಕು. ಅಲ್ಲಿ ತನಕ ಬೋರ್ಡ್ ನ ಉಲ್ಟಾ ಇಟ್ಕೋ. ಸರ್, ನಾವು ಕಿಡ್ನಾಪ್ ಮಾಡ್ತೀವಿ ಸರ್. ಹಾ. ಎಸ್ ಸರ್, ಪ್ರಾಮಿಸ್. ನಿಮ್ಗೆ ಒಳ್ಳೇದಾಗುತ್ತಂದ್ರೆ ಏನ್ ಬೇಕಾದ್ರೂ ಮಾಡ್ತೀವಿ ಸರ್. ಎಸ್ ಸರ್, ಖಂಡಿತ ಮಾಡ್ತೀವಿ ಸರ್. ಅಕ್ಕನ ಅನ್ನದ್ರನ್ನ ತೀರ್ಸ್ಲೇಬೇಕು ಕಣ. ಆಪರೇಷನ್ ಆಗ್ಲೇಬೇಕು. ನಮ್ಮ ಹಾನೆಸ್ಟಿ ಬೋರ್ಡ್ ಅಲ್ಲಿರೋ ಅಕ್ಷರ ಎಲ್ಲ ಉದ್ರೋಯ್ತು. ಈ ಖಾಲಿ ಬೋರ್ಡ್ ನ ಬಿಸಾಕ್ಬಿಟ್ಟು ಒಪ್ಕೊಂಡೇ ಬಿಡೋಣ ಕಣ. ಆದ್ರೂ ನಮ್ಗೆ ಆ ಕಸಬ್ ಗೊತ್ತಿರ್ಬೇಕಲ್ಲ. ಎಲ್ಲ ತಿಳ್ಕೊಂಡ ಹುಡ್ತೀವಿ. ಕಲಿ ಜಾಟ್ ಸ್ವದ್ದ ಅಂದ್ರೆ ಜಾನ್ ನಿಕಾಲ ಬಿಡ್ಬೇಕು. ಹಿಂದಿಲೇ ಬೈತಾವನೆ. ಎಲ್ರು 5,000. 5,000 ಏನ್ 5 ಲಕ್ಷ ಕೊಡ್ತೀನಿ. ಕೂತ್ಕೋ ಶಿವ, ಕೂತ್ಕೋ ಇಲ್ಲಿ. 5 ಲಕ್ಷನಾ? ಹೇಳಿ. ನಾವು ಒಂದು ಕಿಡ್ನಾಪ್ ಸ್ಕೆಚ್ ಹಾಕ್ತಾ ಇದೀವಿ, ವರ್ಕೌಟ್ ಮಾಡ್ಕೊಡ್ತೀಯಾ? ಯಾರನ್ನ? ವಿಜಯ್ ಪಾಲ್ ಮಗಳು. ದೊಡ್ಡ ರೌಡಿ ಅಂತ ಅವಮಾನ ಮಾಡ್ತೀಯಲ್ಲ. ವಿಜಯ್ ಪಾಲ್ ಹೆಸರು ಹೇಳಿದ ತಕ್ಷಣ ಓಡಾಕ್ತಿಯಲ್ಲ. ಒಂದ್ಸಲ ತಿರ್ಗಾ ಆ ಕಡೆ. 5 ಲಕ್ಷ. 5 ಲಕ್ಷ ಆಗತ್ತೆ. ಆದ್ರೆ ಈ ಕೆಲ್ಸ ಆಗೋದು ಈ ಪ್ರಪಂಚದಲ್ಲಿರೋ ಒಬ್ಬರಿಗೆ ಮಾತ್ರ ಸಾಧ್ಯ. ಯಾರದು? ಜೈ 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 ಅಮ್ಮ. ಜೈ 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 ಅಮ್ಮ. ಜೈ 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 ಅಮ್ಮ. ಈ ಬಿಲ್ಡಿಂಗ್ ಮಾರಕ್ಕೆ ತಕರಾರು ಮಾಡಬೇಡ, ಸೈನ್ ಮಾಡು.
ಮಾಡಲ್ಲಯ್ಯ ಹೋಗ್ತೀಯೋ ಇಲ್ವೋ ಜೈ ಮಾಡಲ್ಲಯ್ಯ ಏನ್ ನನಗೆ ಎದುರಿಸ್ತಾ ಇದೆಯಾ ಜೈ 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 ಅಮ್ಮ ಜೈ 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 ಅಮ್ಮ ಜೈ 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 ಅಮ್ಮ ಜೈ 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 ಅಮ್ಮ. ನಿನಗೆ ನಿನ್ನ ಜನಸೇವೆಗೆ ಡಾಕ್ಟ್ರೇಟಾ? ನನ್ನ ಮಗನೇ, ಮೊನ್ನೆವರೆಗೂ ಗಲ್ಲಿಯೊಳಗೆ ಸೈಕಲ್ಗೆ ಪಂಪು ಹೊಡಿತಿದ್ದಲ್ಲೋ. ನಿನ್ನ ಜಾತಕ ನನ್ನ ಗೋಣಿ ಚೀಲದಲ್ಲೈತೆ. ನೀನ್ ಮೋಸ ಮಾಡಿ ಸಂಪಾದನೆ ಮಾಡಿರೋ ಈ ಬಂಗ್ಲೆನ ನನಗ್ ಮಾರಿದ್ರೆ ಸರಿ, ಇಲ್ಲ ಅಂದ್ರೆ ನಿನ್ ಕಣ್ಣು ನಿನ್ ಕಿಡ್ನಿ ಎಲ್ಲ ಬ್ಯಾರ್ಯಾರಿಗೆ ನಾನು ಮಾರ್ಬೇಕಾಗತ್ತೆ. ಮಗನೇ, ಇಕ್ಕ ಸೈನ ಇಲ್ಲ ಅಂದ್ರೆ ನಾನು ಮಾಡೋದಿಲ್ಲ. ಏನ್ ಮಾಡ್ತೀಯ? ಏನ ಮಕ ನೋಡ್ತೀನಿ. ಈ ಹೆಬ್ಬೆಟ್ ನನ್ನ ಮಗನಿಗೆ ಡಾಕ್ಟ್ರೇಟ್ ಅದನ್ನ ಕೊಟ್ಟವನ್ ಯಾವ ಒಬ್ಬಟ್ ನನ್ನ ಮಗನು ಕತ್ತರಿಸೋ ಇವನ್ ಕೈನ. ಏನೋ ಬೀಳಿಸ್ಬಿಟ್ರಿ, ತಗೊಳ್ಳಿ. ಬನ್ನಿ ಇಲ್ಲೇ ಕುತ್ಕೊಳ್ಳಿ. ಏನು ಗುಂಡಿಗಿಂಡ್ ಹಾಕ್ತೀರಾ? ಜಯಮ್ನ ಹತ್ರ ಹೋಗ್ಬಿಟ್ಟು ಅಪಾಯಿಂಟ್ಮೆಂಟ್ ತಗೊಂಡ್ಬರ್ತೀನಿ. ಪೆಪ್ಪರ್ಮೆಂಟಾ? ಜಯಮ್ಮ ಪರಲೋಕ ಏಜೆನ್ಸಿ. ಪಟ್ಟಿ ಕಾಲುಗಳು ಕತ್ತಿರಿಸೋಕೆ 10,000. ಕಣ್ಣು ಲೈನ್ ಏನದ? ಬೀಜ. ಹಂಗಂದ್ರೇನಾ? ಗೊತ್ತಿಲ್ಲ. ಹಂಗಂದ್ರೇನಾ? ಬೀಜ ಗೊತ್ತಿಲ್ವೇನೋ? ಬಿತ್ತೆ ಮಾಡೋದು. ಗಿಡ ನೆಡಕ್ 40,000 ರೂಪಾಯ. ತಲೆ ಪಾರ್ಸಲ್ 5 ಲಕ್ಷ. ಅಂಚೆ ವೆಚ್ಚ ಪ್ರತ್ಯೇಕ. ಏನೋ ಇವ್ರಿಷ್ಟೊಂದು ಡಿಸಿಪ್ಲಿನ್ಡ್. ತಲೆ ಪಾರ್ಸಲ್ ಅಂದ್ರೇನೋ? ತಲೆನೇ ಕತ್ತರಿಸ್ಬಿಡ್ತಾರ ಏನೋ? ಏನ ತಲೆ ಕತ್ತರಿಸಿ ಏನ್ ಮಾಡ್ತಾರೆ? ಒಂದ್ ಬ್ಯಾಗ್ ಎಲ್ಲ ಕೊಟ್ಬಿಡ್ತಾರ ಏನೋ? ನನ್ ತಲೆ ಕೊಡ. ನಿಮ್ ತಲೆ ನಿಮ್ ಭುಜದ ಮೇಲೆ ಇದೆಯಲ್ಲ, ನಾವ್ಯಾಕೆ ತಗೊಂಡ? ತೊಡೆ ಮೇಲೆ ತಲೆ ಇಟ್ಕೊಂಡು ನನಗೆ ಪುಂಗಿ ಓದ್ತೀರಾ? ತೊಡೆ ಮೇಲೆಲ್ಲ ಆಯ್ತಾ ತಲೆ? ಯಾವನ ಅವನು ಇತ್ಲಲ್ಲಿ ಬಿಟ್ಟು ಒಳ್ಳೆ ಕರ್ಬೇಸ್ ಹೋಗ್ತಾರ. ನೀನ್ ಯಾಕ ಅವನ್ ತಲೆ ನೋಡಿ ಹೆದರ್ಕೋತಾ ಇದೀಯಾ? ಏನಾಯ್ತು ನಿನ್ಗೆ? ಯಾಕೆ ಯಾಕೋ ಹಿಂಗ್ ಆಡ್ತಿದ್ದೀರಾ? ನೋಡಿ, ಕಿಡ್ನಾಪ್ ಮಾಡಕ್ ಬಂದ್ಮೇಲೆ ನಿಯತ್ತಾಗಿ ಕೆಲಸ ಮುಗಿಸ್ಕೊಂಡು ಹೋಗ್ಬೇಕು. ನಾವು ಬನ್ನಿ, ಜಯಮ್ಮ ಕರೀತಾ ಇದ್ದಾಳೆ. ಬನ್ನಿ. ಟಪ್ಪಣ್ಣ, ಪ್ಯಾಂಟ್ ಯಾಕೋ ಒತ್ತೆ ಆದಾಗ ಆಗ್ತಾ ಇದೆ. ಬಾತ್ರೂಮ್ ಓಡ್ ಬರಲ್ಲ. ನನ್ನ ಮಗನೇ, ನೀನೇನಾದ್ರೂ ಈಗ ಎದ್ದೆ ಅಂದ್ರೆ ಅವಳು ನಿನ್ನ ಕತ್ತರಿಸಿ ರೋಸ್ಟ್ ಮಾಡಿ ಕಬಾಬ್ ತರ ಜಗತ್ ತಿಂದು ಬಿಡ್ತಾಳ ಕಣೋ. ನೀನು ಪ್ಯಾಂಟಲ್ಲಿ ಉಯ್ಕೊಂಡ್ಬಿಡು, ಪರವಾಗಿಲ್ಲ. ಇದೇನೋ ನೀರು? ಮಳೆ ಬರ್ತಿದ್ಯಾ? ಏನದು ಗಡಗಡ? ನಡಗದ್ರೆ ಇಕ್ಲ ಹಿಡಿದಾಗ ನರ ಕಿತ್ತಾಕ್ಬಿಡ್ತೀನಿ. ನರ ಕಿತ್ತಾಕ್ಬಿಡ್ತೀನಿ ಅಂದ್ರೆ? ಅಯ್ಯೋ ನನ್ನ ಮಗನೇ, ಕಸಿ ಮಾಡೋದ್ ಕಣೋ. ಫ್ಯಾಮಿಲಿ ಪ್ಲಾನಿಂಗು. ನಾನು ತುಂಬಾ ಇಷ್ಟ ಆ ಚಿಕನ್. ಅವ್ರೊಬ್ರೆ ತಿಂತಿದಾರಲ್ಲ. ಇವನೊಬ್ಬ ಪಕ್ಕದಲ್ಲಿ ಸ್ಪೀಕರ್ ಬಿಟ್ಟು. ಅಕ್ಕ, ನಾನು ಹೇಳಿದ್ನಲ್ಲ, ವಿಜಯ್ ಪಾಲ್ ಮಗಳಿಗೆ ಕಿಡ್ನಾಪ್ 3 ಕೊಟ್ಟಿದ್ದು ಇವರೇ ಪಾರ್ಟಿಗಳು ಕರ್ಕೊಂಡ್ ಬಂದಿದ್ದು. ಡೀಲ್ ಮಾಡ್ಕೊಡಕ್ಕ. ಏನ್ ಪೀಳ್ಳೆಗಳ ಕಿಡ್ನಾಪ್ ಮಾಡಿ ಕೋಟಿ ಕೋಟಿ ರೂಪಾಯಿಗಳು ಹೊಡಿಬೇಕು ಅಂತಿದ್ದೀರಾ? ಬಿಡಲೆ. ಅವಳು ವಿಜಯಪಾಲ್ ಮಗಳು. ಅವಳಿಗೆ 3 ಕೋಟಿ ಫಿಕ್ಸ್ ಮಾಡಿದ್ರೆ ಅವ್ರ ಅಪ್ಪನಿಗೆ ಅವಮಾನ ಮಾಡ್ದಂಗಾಯ್ತು. ಅದಕ್ಕೆ 5 ಕೋಟಿ.
ನನ್ನ ಕೆಲ್ಸಕ್ಕೆ 2 ಕೋಟಿ, ನಿಮ್ಮ ಕೆಲ್ಸಕ್ಕೆ 3 ಕೋಟಿ. ಹೆಂಗೆ? ಇಲ್ಲಿ ಬಂದಿದ್ದೆ ತಪ್ಪಾಯ್ತು ಕಣೋ. ಚೇಳಿನ ಮಂತ್ರ ಗೊತ್ತಿಲ್ಲದೆ ಹಾವಿನ ಹುತ್ತ ಕೈ ಹಾಕ್ದಂಗ ಆಯ್ತು. ಇದನ್ನ ಗುಟ್ಟಿಗೆ ಹಾಕಬೇಕು. ಸಂದಾಗ ಮಾತಾಡ್ತೀಯ? ಮದುವೆ ಆಗೈತಾ? ನನ್ ಕೂಡಿಕೆ ಮಾಡ್ಕಂತೀಯ? ಜನ್ಮ ಜೋಡಿ. ಅಕ್ಕನ ಕಿಡ್ನಾಪ್ ಮಾಡೋದು ಯಾವಾಗ? ನಾಳೆ ಅಮಾವಾಸ್ಯೆಗೆ. ಅಮಾವಾಸ್ಯೆ ದಿನನೇ ಕಿಡ್ನಾಪ್ ಮಾಡ್ತೀನಿ ಅಂತಿರಲ್ಲ, ನೀವೇನ್ ವೀರಪ್ಪನ್ ತಂಗಿನ? ನಾಳೆ ಅಮಾವಾಸ್ಯೆಗೆ ಅವಳನ್ನ ಕಿಡ್ನಾಪ್ ಮಾಡ್ತೀನಿ, ಇನ್ನೊಂದು ಅಮಾವಾಸ್ಯೆಗೆ ಇವನ್ನ ಕಿಡ್ನಾಪ್ ಮಾಡ್ತೀನಿ. ಆಗ್ಬೋದು. ನಿನ್ ಹುಡುಗರು ಬಂದಿದ್ರು, ಡೀಲ್ಗೆ ಒಪ್ಕೊಂಡಿದೀನಿ, ಕಿಡ್ನಾಪ್ ಮಾಡ್ತೀನಿ. ಸರಿ. ನೀನ್ ನಿನ್ ಹೆಂಡತಿಗೆ ಮೂರ್ಛೆ ಬರೋ ಮದ್ದು ಕೊಟ್ಟು ಮಲಗಿಸ್ಬಿಡು. ನಾನಿ, ರಮಿ, ಯಾರು ಇವರಲ್ಲ? ಯಾರು? ಏನ್ ಮಾಡೋದು? ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ ನನ್ನ? ನಾನಿ, ಕಿಡ್ನಾಪ್ ಮಾಡ್ತಾ ಇದ್ದೀರಾ? ಕಿಡ್ನಾಪ್? ಯಾರ್ ನೀವು? ಎಷ್ಟು ಧೈರ್ಯ ನಿಮ್ಗೆ? ಕಿಡ್ನಾಪ್ ಮಾಡಿದ್ದು ಅಲ್ದೆ ಈಗ ಹೆದರ್ಸ್ತಾ ಇದ್ದೀರಾ? ಧರ್ಮ ಕರ್ಮ ಇಲ್ವೇನ್ರಿ ನಿಮ್ಗೆ? ನೋಡಿ, ಪೊಲೀಸ್ ಕಂಪ್ಲೇಂಟ್. ಪೊಲೀಸ್ ಏನಾದ್ರು ಕರ್ಕೊಂಡ್ ಬರ್ಬೇಕು ಅಂತ ಅನ್ಕೊಂಡ್ರೆ ನಿನ್ ಮಗಳು ಬರಲ್ಲ, ಅವಳು ಬಾಡಿ ಬರುತ್ತೆ. ಡೆಡ್ ಬಾಡಿ. ಡೆಡ್ ಬಾಡಿ ಬರುತ್ತೆ. ನಿಮ್ ಮಗಳನ್ನ ನಾವು ಬಿಡ್ಬೇಕಾದ್ರೆ ದುಡ್ಡು ಕೊಡ್ಬೇಕು. 5 ಕೋಟಿ ರೂಪಾಯಿ. 5 ಕೋಟಿ ರೂಪಾಯಿ. ಆಯ್ತು, ನೀವು ಹೇಳಿದ 5 ಕೋಟಿ ಹಣನ ಅರೇಂಜ್ ಮಾಡಿ ನಮ್ಮ ಮ್ಯಾನೇಜರ್ ಕೈ ಕೊಟ್ಟು ಕಳಿಸ್ತೀನಿ. ಆದ್ರೆ ಒಂದು ವಿಷಯ, ನನ್ನ ಮಗಳಿಗೆ ಏನು ತೊಂದರೆ ಆಗ್ಕೊಡ್ದು. ಜಾಸ್ತಿ ನಕ್ರೆ ಫೋನ್ ನಲ್ಲಿ ಎಂಜಲ್ ಬೀಳುತ್ತೆ. ಎಂಜಲ್ ಬಿದ್ರೆ ಕೇಳ್ತಾರ ಕಿವಿ ನೆಂದ್ ಹೋಗುತ್ತೆ. ಶಟ್ ಅಪ್. ಮಾವ, ನೀವು ಅವ್ರ ಮಾತಿಗೆ ಸೊಪ್ಪು ಹಾಕ್ಬೇಡಿ. ನಾವು ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ಯಾವುದೇ ಕಾರಣಕ್ಕೂ ಅವ್ರಿಗೆ ದುಡ್ಡು ಕೊಡ್ಬೇಡಿ. ಅಷ್ಟಿಷ್ಟಲ್ಲ, 5 ಕೋಟಿ. ಪ್ರಕಾಶ್, ನಿನಗೆ ಹೆಂಡತಿ ಹೋದ್ರೆ ಇನ್ನೊಂದು ಹೆಂಡತಿ ತರ್ತೀಯ. ಆದ್ರೆ ನನಗೆ ಮಗಳು ಹೋದ್ರೆ ಇನ್ನೊಂದು ಮಗಳನ್ನ ತರೋದಕ್ಕಾಗಲ್ಲ. ನನಗೆ ಮಗಳಿಗಿಂತ 5 ಕೋಟಿ ಹಣ ಹೆಚ್ಚಲ್ಲ. ನಾನು ಹಣ ಕಳಿಸ್ತಾ ಇದ್ದೀನಿ. ಗೊತ್ತಾಯ್ತಾ? ಆಯ್ತಕ್ಕ, ನೀನ್ ಹೇಳ್ದಂಗೆ ಮಾಡ್ತೀನಕ್ಕ. ಲೇ ಬ್ಲೇಡು, ಅಕ್ಕ, ನಾಳೆನೆ ನನ್ ಕೈಗೆ ದುಡ್ಡು ಸೇರ್ತದೆ. ಆ ದುಡ್ಡು ಸೇರ್ತಿದ್ದಂಗೆ ನಾನು ನಾಣಿ ದುಬಾಯಿಗೆ ಹೋಗ್ಬಿಡ್ತೀವಿ. ಇಲ್ಲಡೋ, ಆ 2 ಕತ್ತೆ ಮರಿಗಳಿದಾವಲ್ಲ, ಅವನ್ನ ಸಣ್ಣ ಸಣ್ಣದಾಗಿ ಪೀಸ್ ಪೀಸ್ ಮಾಡಿ ಈ ಗೋಣಿ ಚೀಲದಲ್ಲಿ ತುಂಬಿ ಬೋರ್ವೆಲ್ ಎಲ್ಲ ದುಂಬಿಡು. ಹಂಗೆ ಮಾಡ್ತೀನಕ್ಕ. ಎಕ್ಸಿಕ್ಯೂಟಿವ್ ಕ್ಲಾಸ್ ಫ್ಲೈಟ್ ಅಲ್ಲಿ ನನಗೂ ನಾಣಿಗೂ ಎಕ್ಸಿಕ್ಯೂಟಿವ್ ಕ್ಲಾಸ್. ಓನ್ಲಿ ನಾನ್ ವೆಜ್, ನೋ ವೆಜ್. ಮೋಸ ಹೋಗ್ಬಿಟ್ಟು ನಿನ್ ಫ್ರೆಂಡ್ಶಿಪ್ ನಾನು ಅವಳ ಮದುವೆ ಆಗಕ್ ಬದ್ಲು ಆ ಮೂಟೆ ನಾನು ಹೆಣ ಆಗಿರ್ಬೋದು ಕಣೋ. ಹಂಗಾದ್ರೆ ಈ ವಿಚಾರನೆಲ್ಲ ಪ್ರಕಾಶ್ ಅವ್ರಿಗೆ ಹೋಗಿ ತಿಳಿಸ್ಬಿಡಣ. ಕರೆಕ್ಟ್. ಕರೆಕ್ಟ್ ಪ್ರಕಾಶ್. ಫ್ರೆಂಡ್ಸ್, ನಮ್ಮ ಕಿಡ್ನಾಪ್ ಪ್ಲಾನ್ ಸಕ್ಸಸ್. ನಮ್ಮ ಮಾವನ್ಗೆ ಅವನ ಮಗಳು ಕಿಡ್ನಾಪ್ ಆಗಿರೋ ವಿಷಯ ಗೊತ್ತಾಗಿದೆ. 5 ಕೋಟಿ ಹಣನ ಕಳಿಸ್ತಾನೆ. ಅರ್ಜುನ್, ಅದ್ರಲ್ಲಿ ನಿನಗೆ ಕೊಡ್ಬೇಕಾಗಿರೋ 2 ಕೋಟಿ ಕೊಟ್ಟು ಮಿಕ್ಕ 3 ಕೋಟಿಲಿ
ನಾನು ಮಜ್ಜವಾಗಿರ್ತೀನಿ. ಈ ವಿಷಯ ಏನಾದ್ರು ಪೊಲೀಸ್ನವ್ರಿಗೆ ಗೊತ್ತಾದ್ರೆ? ಏ ಬಿಸಾಕುವ ಬಿಸ್ಕೆಟ್ನ. ಅವನು ಹೇಳುದು ನಿಜಾನೇ. ಏನ್ ತಲೆಗಿಲಿ ಕೆಟ್ಟಿದ್ಯಾ? ಪೊಲೀಸ್ನವ್ರಿಗೆ ಯಾಕೆ ಗೊತ್ತಾಗಲ್ಲ? ಗೊತ್ತಾಗಲ್ಲ. ಯಾಕೆಂದ್ರೆ ಕಿಡ್ನಾಪ್ ಮಾಡಿರೋದು ಈ 3 ಜನ. ಇವ್ರು ಕಿಡ್ನಾಪ್ ಮಾಡುವಾಗ ನಾನು ಫೋಟೋ ತೆಗ್ದಿದ್ದೀನಿ. ಇದನ್ನೇನಾದ್ರೂ ಪೊಲೀಸ್ನವ್ರು ತೋರಿಸಿದ್ರೆ ಸಿಕ್ಕಾಕೊಳ್ಳೋದು ಈ ಕುರಿಗಳು, ನಾವಲ್ಲ. ಕೋತಿ ತಾನು ಮೊಸರನ್ನ ತಿಂದು ಮೇಕೆ ಮೂತಿಗೆ ಒರೆಸಿದ್ರೆ ಯಾರಿಗೂ ಗೊತ್ತಾಗಲ್ಲ. ನಾಳೆ ಬೆಳಿಗ್ಗೆ 5 ಕೋಟಿ ಹಣ ಬಂದೇ ಬರುತ್ತೆ. ಪ್ರಕಾಶ, 5 ಕೋಟಿ ಬಂದ್ರೆ ನಿನ್ಗೂ ದುಬೈ ಲಿಂಕ್ ಮಾಡಿಸ್ಕೊಡ್ತೀನಿ. ನಮ್ ದುಡ್ಡು ನಮ್ ಕೈಗೆ ಬಂದ್ಮೇಲೆ ಆ 3 ಕುರಿಗಳನ್ನು ಚಿಕ್ಕಂತ ಕತ್ತರಿಸಿ ಸಮುದ್ರ ಬಿಸಾಡ್ಬಿಡೋಣ. ಪಾಪ ಮೀನ್ಗಳಾದ್ರೂ ತಿಳ್ಕೊಡುತ್ತೆ. ಆ 3 ಆತ್ಮಕ್ಕೂ ಈಗಲೇ ಅಡ್ವಾನ್ಸ್ ಆಗಿ ಚೇರ್ಸ್ ಹೇಳ್ಬಿಡೋಣ. ಎಕ್ಸ್ಚೇಂಜ್ ಆಪರೇಷನ್ ನಡೀತಾ ಇದೆ, ಸ್ವಲ್ಪ ಸುಮ್ಮನಿರು. ಎಲ್ಲೋ ನಮ್ಮವರು ಬಂದ್ಬಿಡ್ತಾರಣ್ಣ. ಎಲ್ಲ ಪ್ಲಾನ್ ಪ್ರಕಾರ ನಡಿಬೇಕು. ವಿಜಯ್ ಪಾಲ್ ಅವ್ರಿಗೆ ಅವ್ರು ಕೊಟ್ಟಿರೋ ದುಡ್ಡನ್ನು ಅವ್ರ ಮಗನನ್ನು ಜೋಪಾನ ಸೇರಿಸ್ಬಿಟ್ರೆ ನಾವು ಮಾಡಿದ ತಪ್ಪನ ಸರಿ ಮಾಡ್ದಾಗತ್ತೆ. ಕೈಗೆ ಬಟ್ಟೆ ಕಟ್ಟಣ. ನಡಿ ಅಣ್ಣ, ಕುತ್ಕೊಂಡು ಹೋಗ್ತಾರೆ. ಅಕ್ಕನಿಗೆ ಹೇಳ್ತಿದ್ದಲ್ಲ, ಅಕ್ಕನ ಮೊದಲು ಕಾಪಾಡ್ಬೇಕು. ಮ್ಯಾನೇಜರ್, ಏನೋ ಇದು? ಏನಿದು ಮೈನೆಲ್ಲ ರಕ್ತ? ಏನ್ ನಡೀತಂತ ಹೇಳು. ಕಮಾನ್. ಸರ್, ಅಲ್ಲಿ 3 ಗುಂಪಿತ್ತು ಸರ್. ಇದ್ದಕ್ಕಿದ್ದಂಗೆ ಬಾಂಬ್ ಬ್ಲಾಸ್ಟ್ ಆಯ್ತು ಸರ್. ಎಲ್ಲಾ ಕಡೆ ಹೊಗೆ ಮುತ್ಕೂತು ಸರ್. ಏನೇನು ಕಾಣಿಸ್ಲಿಲ್ಲ. ಅವರು ದುಡ್ಡು ತಗೊಂಡು ಮೇಡಮ್ನು ಕರ್ಕೊಂಡು ಹೋಗ್ಬಿಟ್ರು. ಎಲ್ರಿ ನನ್ ಮಗನ್ ಕರ್ಕೊಂಡ್ಬರ್ಲಿಲ್ವಾ? ಸಾರಿ ಸರ್, ಮೋಸ ಆಗೋಯ್ತು. ಮೋಸನ? ಹೌದು. ಅದೇನು ಅಂತ ಬಿಡಿಸಿ ಹೇಳ್ರಿ. ಅವರು 5 ಕೋಟಿ ಹಣನು ತಗೊಂಡು ಊರ್ಮಿಳನ್ನು ಬಿಡದೆ ಕರ್ಕೊಂಡು ಹೋಗಿದ್ದಾರೆ. ಚಿಕ್ಕಮ್ಮವ್ರಿಗೂ ಗುಂಡೆಟ್ಟು ಬಿತ್ತು ಸರ್. ಊರ್ಮಿಳಿಂಗೆ ಗುಂಡೆ ಇಟ್ಬಿತ್ತ? ಪೊಲೀಸ್ ಹತ್ರ ಹೋಗಕ್ಕಾಗಲ್ಲ. ದುಡ್ಡೆಲ್ಲಿಂದ ಬಂತು ಅಂತ ಕೇಳ್ತಾರೆ. ಅಂತ ಪ್ರೂವ್ ಮಾಡ್ಬೇಕಣ್ಣ. ಬ್ಲೀಡಿಂಗ್ ತುಂಬಾ ಜಾಸ್ತಿ ಆಗ್ತಾ ಇದೆ. ಅಕ್ಕನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ಏನೋ ಏನಾಯ್ತು? ಪಂಚರ್ ಗಿಂಚರ್ ಆಯ್ತೇನೋ? ಏನೋ ಗೊತ್ತಿಲ್ಲ. ಡೀಸೆಲ್ ಆಗೋಯ್ತಾ? ಅರ್ಜೆಂಟ್ ಹಾಸ್ಪಿಟಲ್. ಏನ್ ಮಾಡೋದು? ಯಾವ್ದು ವೆಹಿಕಲ್ ಬರ್ತಾ ಇದೆ? ಐಡಿಯಾ.
ಕಳ್ಸಕ್ಕೆ ಬೇಗ. ನಮ್ ಸೂಟ್ ಕೇಸು. ಅದೇ ತರ ಇನ್ 3 ಇದೆಯಲ್ಲ. ಅಣ್ಣ ವಿಲನ್. ಜಯಮ್ಮ ಎಲ್ಲಿ? ಅಲ್ಲೇನೂ ಇಲ್ಲ. ಹೊರಗಡೆ ಹೋದ್ರೆ ಜಯಮ್ಮನ್ ಕಾಟ, ಇನ್ನೊಂದ್ ಕಡೆ ಅರ್ಜುನ್ ಕಳ್ಸಿರೋ ರೌಡಿಗಳು, ಪೊಲೀಸ್ ಬೇರೆ. ಅಕ್ಕನ ವಾಸಿಯಾಗಿ ದುಡ್ಡಿನ ಸೂಟ್ ಕೇಸ್ ಸಿಗೋವರೆಗೂ ವೇಷ ಬದಲಾಯಿಸ್ಕೊಂಡು ಇಲ್ಲೇ ಒಳಗಡೆ ಇರೋದು ಸೇಫು. ವೆಲ್ಕಮ್ ಟು 7 days ನನ್ಸ್ ಕಾನ್ಫರೆನ್ಸ್. ನೀವು ಮೈಸೂರಿಂದ ಬಂದಿದ್ದೀರಾ? ಹೌದು ಮದರ್. ಇವ್ರಿಗೆ ಯಾವ ರೂಮ್ ಅಲಾಟ್ ಆಗಿದೆ? ರೂಮ್ ನಂಬರ್ 12. ನೀವೆಲ್ಲಿಂದ ಬಂದಿದ್ದೀರಿ? ಶಿವಮೊಗ್ಗದಿಂದ. ಅವ್ರಗ ರೂಮ್ ನಂಬರ್ 18. ನೀವು ಈ ಸೂಟ್ ಕೇಸ್ ಓಪನ್ ಮಾಡಿ ನಮ್ ಫಂಕ್ಷನ್ ಬೇಕಾಗಿರೋ ಥಿಂಗ್ಸ್ ಎಲ್ಲ ಬಂದಿದ್ಯಾ ಅಂತ ಸ್ವಲ್ಪ ಚೆಕ್ ಮಾಡಿ. ಎಸ್ ಮದರ್. ಗುಡ್. ಫ್ಯಾನ್ಸಿ ಡ್ರೆಸ್ ಎಕ್ವಿಪ್ಮೆಂಟ್ಸ್ ಎಲ್ಲ ಬಂದಿದೆ, ತೆಗೆದು ಒಳಗಿಟ್ಬಿಡಿ. ಓಕೆ ಮದರ್. ನೀವೆಲ್ಲಿಂದ ಬಂದಿದ್ದೀರಿ? ಅಂಡರ್ವರ್ಲ್ಡ್. ಅಂಡರ್ವರ್ಲ್ಡ್. ಅಂಡರ್ ಗ್ರೌಂಡ್ ಲೇಡೀಸ್ ರೂಮ್ ಇಂದ. ನಾವು ಬೆಂಗಳೂರಿಂದ ಬಂದಿದ್ದೀವಿ ಮದರ್. ಬೆಂಗಳೂರಿಂದನಾ? ನಿಮ್ ಹೆಸರು? ನ್ಯಾನ್ಸಿ ನೈಟಿಂಗೇಲ್. ರೋಸಿ ರೇಮಂಡ್, ಡಿಸ್ಕೌಂಟ್ ಸೇಲ್. ಕೆಂಪಿ ಕೋಣನ್ ಕುಂಟೆ. ಗುಡ್ ಮಾರ್ನಿಂಗ್ ಮದರ್. ಗುಡ್ ಮಾರ್ನಿಂಗ್ ರಮ್ಯಾ. ಈಗ ತಾನೇ ಬೆಂಗಳೂರಿನಿಂದ ಫಂಕ್ಷನ್ಗೋಸ್ಕರ ಬಂದೆ. ಇದು ನಿನ್ನ ಕಾಲೇಜು ಅನ್ನೋದು ಮರಿದೆ ನಮ್ ಎಲ್ಲಾ ಫಂಕ್ಷನ್ಸ್ಗೂ ಬಂದು ಹೆಲ್ಪ್ ಮಾಡ್ತಾ ಇದ್ಯಾ. ಗುಡ್. ಇದು ನಾನು ಓದಿದ ಕಾಲೇಜ್ ಅಲ್ವಾ, ಅದು ನನ್ನ ಡ್ಯೂಟಿ. ಗುಡ್. ಡೋ a deer, a female deer, ray, a drop of golden sun, me, a name I call myself, far a longer way to run, so a needle pulling thread, law, a note to follow suit, tea, a drink with jam and bread, that will bring us back to do. ವಂಡರ್ಫುಲ್. ತುಂಬಾ ಚೆನ್ನಾಗಿ ಬರೆಸ್ತಾ ಇದ್ದೀರಾ. ನಿಮ್ಮಿಂದ ನಮ್ ಫಂಕ್ಷನ್ ಬಹಳ ಸಕ್ಸಸ್ಫುಲ್ ಆಗ್ಬೇಕು. ಸೂಪರ್ ಸಕ್ಸಸ್ ಆಗತ್ತೆ ಮದರ್. ಸಿಸ್ಟರ್. ಎಸ್ ಮದರ್. ಆ ಸ್ಪೇರ್ ರೂಮ್ ಇದೆಯಲ್ಲ ಅದನ್ನ ಇವ್ರಿಗೆ ಅಲಾಟ್ ಮಾಡಿ. ಸರಿ. ಥ್ಯಾಂಕ್ ಯು.